ನಮಸ್ಕಾರ. ಇವತ್ತು ನಾವು ಇದುವರೆಗೂ ಬರೆಯಲಾದ ಅತ್ಯಂತ ಗಹನವಾದ, ನಿಗೂಢವಾದ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಒಂದಾದ ಬ್ರಹ್ಮಾಂಡದ ಅಗ್ನಿಯ ಕುರಿತಾದ ಒಂದು ಗ್ರಂಥದ ಆಳಕ್ಕೆ ಇಳಿತಿದ್ದೇವೆ. ವಾಸ್ತವ ಅಂದ್ರೆ ಏನು ಅನ್ನೋದರ ಬಗ್ಗೆ ಈ ಗ್ರಂಥ ಏನ್ ಹೇಳುತ್ತೆ? ಬನ್ನಿ, ಅದರ ದಿಟ್ಟ ಪ್ರತಿಪಾದನೆಗಳನ್ನ ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಗ್ರಂಥ ಶುರುವಾಗುವುದೇ ಈ ಒಂದು ಅದ್ಭುತವಾದ ಚಿತ್ರಣದೊಂದಿಗೆ. ಒಂದೇ ಜ್ವಾಲೆ, ಆದ್ರೆ ಅದರಲ್ಲಿ ಅಸಂಖ್ಯಾತ ಕಿಡಿಗಳು. ಅಂದ್ರೆ ನಾವು ನೋಡ್ತಿರುವ ಈ ಬ್ರಹ್ಮಾಂಡ ಒಂದೇ ಸಮಯದಲ್ಲಿ ಏಕತೆಯನ್ನೂ ಹೊಂದಿದೆ, ಜೊತೆಗೆ ಅನಂತ ವೈವಿಧ್ಯತೆಯನ್ನೂ ಹೊಂದಿದೆ ಅಂತ ಇದು ಮೊದಲನೇ ಸಾಲಿನಲ್ಲೇ ನಮಗೆ ಹೇಳ್ಬಿಡುತ್ತೆ. ಇದು ಇಡೀ ಗ್ರಂಥದ ಒಂದು ಪ್ರಮುಖವಾದ ವಿಷಯ. ಆಲಿಸ್ ಎ ಬೈಲಿ ಅವರು ಪ್ರಕಟಿಸಿರುವ ಈ ಕೃತಿ ಸಾಮಾನ್ಯವಾಗಿ ಬೇರೆ ಬೇರೆ ಅಂತ ನಾವು ಅಂದುಕೊಂಡಿರುವ ಕ್ಷೇತ್ರಗಳನ್ನ ಒಂದುಗೂಡಿಸಲು ಪ್ರಯತ್ನಿಸುತ್ತೆ. ವಿಶ್ವವಿಜ್ಞಾನ, ಮನೋವಿಜ್ಞಾನ ಹಾಗೂ ಚೈತನ್ಯ ಮತ್ತು ವಸ್ತುವಿನ ನಡುವಿನ ಸಂಬಂಧ, ಈ ಎಲ್ಲವನ್ನು ಜೋಡಿಸಲು ಒಂದು ಅಸ್ಥಿಪಂಜರ ರೂಪರೇಷೆಯನ್ನ ಇದು ಮುಂದಿಡುತ್ತೆ. ಒಂದು ರೀತಿ ಇದು ಅಸ್ತಿತ್ವದ ಬಗ್ಗೆ ಒಂದು ಗ್ರ್ಯಾಂಡ್ ಯೂನಿಫೈಡ್ ಥಿಯರಿಯನ್ನ ಕಟ್ಟಿಕೊಡುವ ಪ್ರಯತ್ನ. ಸರಿ, ಈ ಸಂಕೀರ್ಣ ವಿಷಯವನ್ನ ಅರ್ಥ ಮಾಡ್ಕೊಳ್ಳಲು ನಮ್ಮ ಈ ವಿಶ್ಲೇಷಣೆಯನ್ನ 5 ಪ್ರಮುಖ ಭಾಗಗಳಾಗಿ ವಿಂಗಡಿಸೋಣ. ನಾವು ಮೊದಲು ಮೂಲಭೂತ ತತ್ವಗಳಿಂದ ಶುರು ಮಾಡಿ ಆಮೇಲೆ ಈ ಗ್ರಂಥವು ಕಟ್ಟಿಕೊಡುವ ಬ್ರಹ್ಮಾಂಡದ ಅದ್ಭುತ ಚಿತ್ರಣದ ಕಡೆಗೆ ಹೋಗೋಣ. ಹಾಗಿದ್ರೆ ಈ ವಿಶ್ವವಿಜ್ಞಾನದ ಹೃದಯ ಭಾಗದಿಂದಲೇ ನಮ್ಮ ಚರ್ಚೆಯನ್ನ ಶುರು ಮಾಡೋಣ. ಈ ಗ್ರಂಥದ ಪ್ರಕಾರ ನಮಗೆ ಕಾಣುವ ಮತ್ತು ಕಾಣದಿರುವ ಪ್ರತಿಯೊಂದು ವಸ್ತು ಕೂಡ ಅಗ್ನಿ ಅಂತ ಕರೆಯಲ್ಪಡುವ 3 ಮೂಲಭೂತ ಶಕ್ತಿಗಳಿಂದಾನೇ ನಿರ್ಮಾಣವಾಗಿದೆ. ಇದು ತತ್ವಶಾಸ್ತ್ರದ ಅತಿ ಹಳೆಯ ಪ್ರಶ್ನೆಗೆ ಉತ್ತರ ಕೊಡೋಕೆ ಪ್ರಯತ್ನಿಸುತ್ತೆ. ಚೈತನ್ಯ, ಪ್ರಜ್ಞೆ ಮತ್ತು ವಸ್ತು, ಇವು 3 ಹೇಗೆ ಒಂದಕ್ಕೊಂದು ಸಂಬಂಧಿಸಿವೆ? ಈ ಗ್ರಂಥದ ಪ್ರಕಾರ ಇವು 3 ಬೇರೆ ಬೇರೆಯಲ್ಲ, ಬದಲಾಗಿ ಒಂದೇ ವಾಸ್ತವದ 3 ಮುಖಗಳು. ಸರಿ, ಈ 3 ಅಗ್ನಿಗಳನ್ನ ಒಂದು ರೀತಿಯಲ್ಲಿ ಬ್ರಹ್ಮಾಂಡದ ತ್ರಿಮೂರ್ತಿಗಳು ಅಂತ ಅನ್ಕೊಳಬಹುದು. ಮೊದಲನೇದು ವಿದ್ಯುತ್ ಅಗ್ನಿ. ಇದು ಇಚ್ಛಾಶಕ್ತಿಯ ಕಿಡಿ, ಅಂದ್ರೆ ಎಲ್ಲ ಸೃಷ್ಟಿಯ ಹಿಂದಿರುವ ಮೂಲ ಉದ್ದೇಶ. ಎರಡನೇದು ಸೌರ ಅಗ್ನಿ. ಇದು ಪ್ರಜ್ಞೆಯ ಬೆಳಕು, ಎಲ್ಲ ರೂಪಗಳನ್ನ ಕಟ್ಟುವ, ಅರಿವನ್ನ ಬೆಳೆಸುವ ಶಕ್ತಿ. ಇನ್ನು ಮೂರನೇದು ಘರ್ಷಣೆಯ ಅಗ್ನಿ. ಇದು ಪ್ರತಿಯೊಂದು ವಸ್ತುವಿನಲ್ಲೂ ಪ್ರತಿ ಅಣುವಿನಲ್ಲೂ ಅಡಗಿರುವ ಶಾಖ. ಈ ಗ್ರಂಥದ ಪ್ರಕಾರ ಒಂದು ನಕ್ಷತ್ರ ಹುಟ್ಟೋದ್ರಿಂದ ಹಿಡಿದು ನಮ್ಮ ಮನಸ್ನಲ್ಲಿ ಒಂದು ಆಲೋಚನೆ ಬರೋವರೆಗೂ ಎಲ್ಲವೂ ಈ 3 ಶಕ್ತಿಗಳ ಒಂದು ಅದ್ಭುತವಾದ ನೃತ್ಯದ ಫಲವೇ. ಈಗ ಈ ಇಡೀ ಸಿದ್ಧಾಂತಕ್ಕೆ ಕೀಲಿಯಂತಿರುವ ಒಂದು ಕಲ್ಪನೆಗೆ ಬರೋಣ: ಸಾದೃಶ್ಯದ ನಿಯಮ. ಇದನ್ನ ಒಂದು ಬ್ರಹ್ಮಾಂಡದ ಫ್ರ್ಯಾಕ್ಟಲ್ ಅಂತಾನೂ ಕರಿಬೋದು. ಅಂದ್ರೆ ಒಂದು ಎಲೆಯಲ್ಲಿ ಕಾಣುವ ವಿನ್ಯಾಸವೇ ಇಡೀ ಮರದಲ್ಲಿ ಕಾಣುತ್ತೆ, ಮರದಲ್ಲಿ ಕಾಣುವ ವಿನ್ಯಾಸ ಇಡೀ ಕಾಡಿನಲ್ಲಿ ಕಾಣುತ್ತೆ ಅಲ್ವಾ? ಅದೇ ರೀತಿ ಇಡೀ ಬ್ರಹ್ಮಾಂಡವೂ ಕೆಲಸ ಮಾಡುತ್ತೆ ಅಂತ ಈ ಗ್ರಂಥ ಹೇಳುತ್ತೆ. ಈ ಪ್ರಶ್ನೆಗೆ ಈ ಗ್ರಂಥ ಕೊಡುವ ಉತ್ತರ ತುಂಬಾ ಸ್ಪಷ್ಟವಾಗಿದೆ. ಹೌದು, ಇದೆ. ಯೋಚನೆ ಮಾಡಿ, ಇದೊಂದು ಕ್ರಾಂತಿಕಾರಿ ಕಲ್ಪನೆ. ಇದರರ್ಥ ಒಂದು ಪರಮಾಣುವಿನ ರಚನೆಯನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಒಂದು ನಕ್ಷತ್ರಪುಂಜದ ರಚನೆಯ ಬಗ್ಗೆ ಅಷ್ಟೇ ಯಾಕೆ, ನಮ್ಮದೇ ಪ್ರಜ್ಞೆಯ ಬಗ್ಗೆ ಕೂಡ ಮೂಲಭೂತವಾದದ್ದನ್ನು ಕಲಿಬಹುದು ಅಂತ. ಈ ಗ್ರಂಥದಲ್ಲಿರುವ ಈ ಟೇಬಲ್ ಅದನ್ನೇ ವಿವರಿಸುತ್ತೆ. ಇಲ್ಲಿ ಸ್ವರ್ಗೀಯ ಮಾನವ ಅಂದ್ರೆ ಇಡೀ ಸೌರವ್ಯೂಹದ ಪ್ರಜ್ಞೆ, ಅದರಲ್ಲಿರುವ 7 ಗ್ರಹಗಳ ಯೋಜನೆಗಳು ಅನ್ನೋ ರಚನೆ ಮನುಷ್ಯನಲ್ಲಿರುವ 7 ಪಟ್ಟು ಆಂತರಿಕ ರಚನೆಯಲ್ಲಿ ಹೇಗೆ ಪ್ರತಿಫಲಿಸುತ್ತೆ ಅನ್ನೋದನ್ನ ಗಮನಿಸಿ. ಮೇಲೆ ಹೇಗೋ ಕೆಳಗೆ ಹಾಗೆಯೇ ಅನ್ನೋ ತತ್ವವನ್ನ ಇದು ಬ್ರಹ್ಮಾಂಡದ ಮಟ್ಟದಲ್ಲಿ ವಿವರಿಸುತ್ತೆ. ಈ ರೇಖಾಚಿತ್ರ ನೋಡಿ, ಒಂದರೊಳಗೊಂದಿರುವ ಈ ಶ್ರೇಣಿಗಳನ್ನ ತೋರಿಸುತ್ತೆ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಶಕ್ತಿ ಪ್ರವಾಹಗಳು, ಅಂದ್ರೆ ಈ ಸಂಪರ್ಕಿಸುವ ಗೆರೆಗಳು. ಇವು ಗ್ರಹಗಳಿಂದ ಹಿಡಿದು ವ್ಯಕ್ತಿಗಳವರೆಗೂ ಪ್ರತಿಯೊಂದು ಹಂತದ ನಡುವೆ ಪ್ರಜ್ಞೆ ಮತ್ತು ಶಕ್ತಿ ಹೇಗೆ ಹರಿಯುತ್ತೆ ಅನ್ನೋದನ್ನ ಪ್ರತಿನಿಧಿಸುತ್ತವೆ. ಅಂದ್ರೆ ಇದೆಲ್ಲವೂ ಒಂದು ಜೀವಂತ, ಸಂಪರ್ಕಿತ ವ್ಯವಸ್ಥೆ. ಈ ಮೂಲಭೂತ ಅಂಶಗಳನ್ನು ಇಟ್ಟುಕೊಂಡು ಈ ಗ್ರಂಥ ವಿಕಾಸದ ಬಗ್ಗೆ ಒಂದು ಸಂಪೂರ್ಣವಾಗಿ ವಿಭಿನ್ನವಾದ ದೃಷ್ಟಿಕೋನವನ್ನ ಮುಂದಿಡುತ್ತೆ. ಇದು ನೇರವಾದ ಪ್ರಗತಿಯಲ್ಲ, ಬದಲಿಗೆ ಪ್ರಜ್ಞೆಯ ಒಂದು ಭವ್ಯವಾದ ಚಕ್ರೀಯ ನತ್ಯ. ವಸ್ತುವಿನ ಒಳಗೆ ಬಂದು ಅನುಭವ ಪಡೆದು ಮತ್ತೆ ಹೊರಗೆ ಹೋಗುವ ಒಂದು ಮಹಾಪ್ರಯಾಣ. ಈ ಚಕ್ರೀಯ ಪ್ರಯಾಣವನ್ನ ಅರ್ಥ ಮಾಡ್ಕೊಳ್ಳೋಕೆ ಲೋಗೋಸ್ ಅನ್ನೋ ಪರಿಕಲ್ಪನೆ ಬಹಳ ಮುಖ್ಯ. ಉದಾಹರಣೆಗೆ, ಗ್ರಹಗಳ ಲೋಗೋಸ್ ಅಂದ್ರೆ ಒಂದು ಗ್ರಹದ ಸಾಮೂಹಿಕ ಪ್ರಜ್ಞೆ ಅಥವಾ ಆತ್ಮ ಅಂತ ಯೋಚಿಸಬಹುದು. ನಾವು ಅದರ ದೇಹದಲ್ಲಿರುವ ಜೀವಕೋಶಗಳ ಹಾಗೆ ಒಂದು ದೊಡ್ಡ ಜೀವಿಯೊಳಗೆ ವಿಕಸನಗೊಳ್ಳುತ್ತಿದ್ದೇವೆ ಅನ್ನೋ ಕಲ್ಪನೆ ಇದು. ಈ ಇಡೀ ಪ್ರಕ್ರಿಯೆಯನ್ನ ಒಂದು ಮಹಾಚಕ್ರ ತಿರುಗುತ್ತಿರುವ ಹಾಗೆ ಕಲ್ಪಿಸಿಕೊಳ್ಳಬಹುದು. ಈ ಚಕ್ರ ಪ್ರಜ್ಞೆಯನ್ನ ಮೊದಲು ಅಭಿವ್ಯಕ್ತಿಯ ಕಡೆಗೆ ತಳ್ಳುತ್ತೆ, ಅಂದ್ರೆ ಕಲಿಯಲು ಮತ್ತು ಬೆಳೆಯಲು
ಭೌತಿಕ ಜಗತ್ತಿಗೆ ತರುತ್ತೆ. ನಂತರ ಆ ಅನುಭವಗಳನ್ನ ಸಂಯೋಜಿಸಲು ಹಿಂತೆಗೆದುಕೊಳ್ಳುವಿಕೆಯ ಕಡೆಗೆ ತಳ್ಳುತ್ತೆ. ಮತ್ತೆ ಇದೇ ಚಕ್ರ ಪುನರಾವರ್ತನೆಯಾಗತ್ತೆ. ಈ ತರದ ರೇಖಾಚಿತ್ರಗಳು ಈ ಅದ್ಭುತ ಪ್ರಯಾಣದ ಒಂದು ನಕ್ಷೆ ಇದ್ದಾಗೆ. ಪ್ರಜ್ಞೆಯು ಹೇಗೆ ಬ್ರಹ್ಮಾಂಡದ ಬೇರೆ ಬೇರೆ ಸ್ತರಗಳ ಮೂಲಕ ಕೆಳಗೆ ಇಳಿದು ಬರುತ್ತೆ ಅನ್ನೋದನ್ನೇ ಇವು ತೋರಿಸ್ತವೆ. ಶುದ್ಧ ಅವಿಭಜಿತ ಚೈತನ್ಯದಿಂದ ಹಿಡಿದು ನಮ್ಮ ಈ ದಟ್ಟವಾದ ಭೌತಿಕ ವಾಸ್ತವದವರೆಗೆ ಇದೆಲ್ಲವೂ ಅನುಭವದ ಹುಡುಕಾಟದಲ್ಲಿ ನಡೆಯೋ ಒಂದು ಪ್ರಯಾಣ. ಹಾಗಾದ್ರೆ ಇಷ್ಟೆಲ್ಲ ವಿವರವಾದ ಸಂಕೀರ್ಣವಾದ ಈ ವ್ಯವಸ್ಥೆಯ ಅಂತಿಮ ಉದ್ದೇಶವಾದ್ರೂ ಏನು? ಇದರ ಮಹತ್ವವೇನು? ಇದರ ಗುರಿ ನಿಜಕ್ಕೂ ಕ್ರಾಂತಿಕಾರಿಯಾದದ್ದು. ನಾವು ಕಟ್ಟಿಕೊಂಡಿರುವ ಗೋಡೆಗಳನ್ನ ಕೆಡಬೋದು ಇದರ ಉದ್ದೇಶ. ಚೈತನ್ಯ ಮತ್ತು ವಸ್ತುವಿನ ನಡುವಿನ ಗೋಡೆ, ವಿಜ್ಞಾನ ಮತ್ತು ಧರ್ಮದ ನಡುವಿನ ಗೋಡೆ. ಹೀಗೆ ನಮ್ಮ ಪ್ರಜ್ಞೆಯನ್ನ ವಿಸ್ತರಿಸಿ ಒಂದು ದೊಡ್ಡ ಸಂಪರ್ಕಿತ ಬ್ರಹ್ಮಾಂಡದಲ್ಲಿ ನಮ್ಮ ಸ್ಥಾನ ಏನು ಅನ್ನೋದನ್ನ ತೋರ್ಸೋದು ಇದರ ಮುಖ್ಯ ಧ್ಯೇಯ. ಕೊನೆಗೆ ಇಡೀ ವಿಷಯ ಬಂದು ನಿಲ್ಲೋದು ಇಲ್ಲಿಗೆ. ನಾವು ನಮ್ಮಿಂದ ಮತ್ತು ಈ ಬ್ರಹ್ಮಾಂಡದಿಂದ ಬೇರೆ ಅನ್ನೋ ಭಾವನೆ ಇದೆಯಲ್ಲ, ಅದು ಕೇವಲ ಒಂದು ಭ್ರಮೆ. ಈ ಗ್ರಂಥದ ಪ್ರಕಾರ ಮೂಲಭೂತ ಸತ್ಯ ಅಂದ್ರೆ ಅದು ಒಂದು ಅಖಂಡವಾದ ಕ್ರಾಂತಿಕಾರಿ ಏಕತೆ. ನಾವು ಈ ಬೃಹದ್ ಜ್ಞಾನ ಸಾಗರದ ಮೇಲ್ಮೆಯನ್ನ ಮಾತ್ರ ಮುಟ್ಟಿದ್ದೇವೆ ಅಷ್ಟೇ. ಆದ್ರೆ ಈ ಗ್ರಂಥನ ಮುಂದೆ ಇಡುವ ಕೊನೆಯೇ ಪ್ರಶ್ನೆ ತುಂಬಾ ಸರಳವಾದ್ರೂ ಬಹಳ ಆಳವಾದದ್ದು. ಒಂದು ವೇಳೆ ನಾವು ನಮ್ಮನ್ನು ಪ್ರತ್ಯೇಕ ಜೀವಿಗಳೆಂದು ನೋಡುವುದನ್ನ ನಿಲ್ಲಿಸಿ ಒಂದೇ ಬೃಹದ್ ಬ್ರಹ್ಮಾಂಡದ ಜೀವದೊಳಗಿನ ಜೀವಕೋಶಗಳು ಅಂತ ನೋಡಕ್ಕೆ ಶುರು ಮಾಡಿದ್ರೆ ಏನಾಗತ್ತೆ? ಅದು ಎಲ್ಲದರ ಬಗ್ಗೆ ನಮ್ಮ ದೃಷ್ಟಿಕೋನವನ್ನೇ ಹೇಗೆ ಬದಲಾಯಿಸಬಹುದು?